ಕನಕಪುರದ ಕೋಡಿಹಳ್ಳಿ ಹೋಬಳಿಯ ಬಿಳಿದಾಲೆ ಗ್ರಾಮದ ದೇವಾಲಯದ ವಿಚಾರ. ಕನಕಪುರ ತಾಲೂಕಿನ ಕೋಡಿಹಳ್ಳಿ ಹೋಬಳಿಯ ಬಿಳಿದಾಲೆ ಗ್ರಾಮದ ಸರ್ವೆ ನಂಬರ್ 32ರ ಸರ್ಕಾರಿ ಗೋಮಾಳ ಜಾಗದಲ್ಲಿರುವ ಜಡಲಿಂಗೇಶ್ವರ ದೇವಾಲಯವು ಸಾರ್ವಜನಿಕರಿಗೆ ಸೇರಿದೆ. ನೂರಾರು ವರ್ಷಗಳಿಂದ ಈ ದೇವಾಲಯವನ್ನು ಬಿಳಿದಾಲೆ, ಹಡಗಲಗಲ್ಲು, ಚಾಮುಂಡಿಪುರ, ಮರಿಸಿದ್ದೇಗೌಡನ ದೊಡ್ಡಿ ಹಾಗೂ ಸುತ್ತಮುತ್ತಲಿನ ಸಮಸ್ತ ಜಾತಿ ಜನಾಂಗದ ಜನರು ಶ್ರದ್ಧಾಭಕ್ತಿಯಿಂದ ಅವರವರ ನಂಬಿಕೆ, ಆಚಾರ ವಿಚಾರದಂತೆ ಪೂಜೆ ಪುನಸ್ಕಾರವನ್ನು ಮಾಡಿಕೊಂಡು ಬರುತ್ತಿದ್ದಾರೆ. ಆದರೆ ಇತ್ತೀಚೆಗೆ ಬಿಳಿದಾಲೆ ಗ್ರಾಮದವರಾದ ಮೈಸೂರು ವಾಸಿ ಸದಾಶಿವಯ್ಯ ಎಂಬುವವರು ಹಾಗೂ ಬೆಂಗಳೂರು ವಾಸಿ ಕೆಂಪಯ್ಯ ಎಂಬುವವರು ಸೇರಿ ತಮ್ಮ ಕುಟುಂಬದಿಂದ ಒಂದು ಟ್ರಸ್ಟ್ ರಚಿಸಿಕೊಂಡು ಈ ದೇವಾಲಯದ ಮಾಲೀಕರು ತಾವೆಂದು ಬಿಂಬಿಸುವ ಪ್ರಯತ್ನ ನಡೆಸುತ್ತಿದ್ದಾರೆ. ದೇವಾಲಯದ ಮೇಲೆ ಹಾಗೂ ಸುತ್ತಲಿನ 16 ಎಕರೆ ಸರ್ಕಾರಿ ಗೋಮಾಳದ ಜಮೀನಿನ ಮೇಲೆ ಹಕ್ಕು ಸಾಧಿಸಲು ಖಾಸಗಿ ಟ್ರಸ್ಟ್ ಒಂದನ್ನು ಮುಂದಿಟ್ಟುಕೊಂಡು ಬರುತ್ತಿದ್ದಾರೆ. ಇದರಿಂದ ಗ್ರಾಮದಲ್ಲಿ ಬಿಗುವಿನ ಪರಿಸ್ಥಿತಿ ಉಂಟಾಗಿದೆ. ಈ ದೇವಾಲಯವು ಗ್ರಾಮಸ್ಥರಿಗೆ ಸೇರಿದ್ದಾಗಿದೆ. ಈ ಬಗ್ಗೆ ಗಮನ ಹರಿಸಿ ಜಡಲಿಂಗೇಶ್ವರ ದೇವಾಲಯವು ಗ್ರಾಮಸ್ಥರ ಶ್ರದ್ಧಾ ಧಾರ್ಮಿಕ ಕೇಂದ್ರವಾಗಿ ಉಳಿಸಿಕೊಡುವಂತೆ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲೆ ಎಸ್ಪಿ ಹಾಗೂ ತಹಸೀಲ್ದಾರರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಗ್ರಾಮದವರು ಒಪ್ಪಿಗೆ ಇಲ್ಲದೇ ಇವರೇ ಟ್ರಸ್ಟಿಗಳಾಗಿ ಆಯ್ಕೆಯಾಗಿ 6 ಜನ ಬೆಂಗಳೂರು ಮತ್ತು ಮೈಸೂರಲ್ಲಿ ನೆಲೆಸಿರ್ತಕ್ಕಂಥವ್ರು ಗ್ರಾಮದವರು ಒಬ್ಬರನ್ನು ತಗೊಳ್ಳೋದೇನೆ ಟ್ರಸ್ಟಿ ಮಾಡ್ಕೊಂಡಿದ್ರು. ಮೊನ್ನೆ ಕಂಪ್ಲೇಂಟ್ ಕೊಟ್ಟಾಗ ಕಾಪಿ ಹಾಕೊಟ್ಟಾಗ ಅವಾಗ ಟ್ರಸ್ಟ್ ಆಗಿದೆ ಅಂತ ಗೊತ್ತಾಯ್ತು. ಅದನ್ನು ಟ್ರಸ್ಟ್ ಮಾಡೋಣ ಅಂತ ಒಪ್ಪಿಗೆ ಸಹಿ ತಗೊಂಡಿದ್ರು. ಅದಾದ್ಮೇಲೆ ಒಂದು 15 ದಿನಕ್ಕೆ ಯಾವ ಟ್ರಸ್ಟ್ ಬೇಡ, ಕ್ಯಾನ್ಸಲ್ ಅಂತ ಎಲ್ಲರ ಮುಂದೆ ಹೇಳ್ಬಿಡು, ಅರ್ಧ ಬಿಸಾಕಿದೀವಿ ಅದನ್ನ ಅಂತ. ಸರಿ, ನಾವು ಆವಾಗ್ಲೇನೆ ಅದನ್ನ ಬರ್ಸ್ಕೊಂಡಿದ್ದು ನಮ್ಮ ಹತ್ರ ಸೈನ್ ಮಾಡೋಣ ಅಂತ. ಟ್ರಸ್ಟ್ ಆಯ್ಕೆ ಆಗಿರಲಿಲ್ಲ, ಯಾರು ಮೆಂಬರ್ಸ್ ಅಂತ ಆಯ್ಕೆ ಆಗಿರಲಿಲ್ಲ. ಟ್ರಸ್ಟ್ ಮಾಡೋಣ ಅಂದಾಗ ಒಪ್ಪಿಗೆ ಕೊಟ್ಟಿದ್ದು. ಈ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಗೊತ್ತಾಗಿದೆ. ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ನಮ್ಗೆ ಗೊತ್ತಾಗಿತ್ತು. ಅದುವರೆಗೂ 10 ದಿವಸ ಹಾಕೋರೆ ಅಂತ ನಾವು ತಿಳ್ಕೊಳ್ಳೋದು. ಎಲ್ಲರದ್ರು ಓಪನ್ ಆಗಿ ಹೇಳಿದ್ರೆ ಈಗ ಆ ಟ್ರಸ್ಟ್ ಆಗಿದೆ ಅಂತ ಗೊತ್ತಾದ್ಮೇಲೆ ಕಂಪ್ಲೇಂಟ್ ಹೋದ್ಮೇಲೆ ಇದು ಹೆಂಗೆ ಆಯ್ತು, ಯಾವಾಗ ಆಯ್ತು ಅಂತ ಕೂತ್ಕೊಂಡು ಎಲ್ಲ ಚರ್ಚೆ ಮಾಡಿ ಕೇಳದಂತ ಸನ್ನಿವೇಶದಲ್ಲಿ ಇನ್ನಿಬ್ರು ಟ್ರಸ್ಟಿಗಳು ಹೇಳ್ತಾವ್ರೆ ನನಗೂ ಅದಕ್ಕೂ ಸಂಬಂಧ ಇಲ್ಲ, ಅವ್ರಿಗೆ ಬಂದು ಸೈನ್ ಹಾಕು ಅಂತ ಹೇಳಿದ್ರು. ಹಾಕಿ ಅಂತ ಅವರು ಒಬ್ಬ ಕ್ಷೇತ್ರ ಶಿಕ್ಷಣಾಧಿಕಾರಿ ರಿಟೈರ್ಡ್ ಅವರು ಈಗ ನನಗೂ ಅದಕ್ಕೂ ಸಂಬಂಧ ಇಲ್ಲ, ನನ್ ಬರಲ್ಲ ಅಂತ ನೀವು 6 ಜನದಲ್ಲಿ ಆಯ್ತಾ. ಇನ್ನು ಇರ್ತಕ್ಕಂಥವ್ರು ಇವರು ಮತ್ತೆ ಇವ್ರ ಹೆಂಡತಿ, ಇವ್ರ ಮಗಳು, ಇವ್ರ ಚಿಕ್ಕ ಮಗಳು, 4 ಜನ ಒಂದೇ ಕುಟುಂಬ ಅವರು ಒಂದೇ ಕುಟುಂಬ ಗಂಡ ಹೆಂಡತಿ. ಈಗ ಅವ್ರು ಇಲ್ಲಿ ಬರಲ್ಲ ನಾನು ಅಂತ. ಅದಕ್ಕೆ ಈಗ 3 ವರ್ಷ ಈ ಅಕಾಡೆಮಿಕ್ 31ಗೆ 3 ವರ್ಷ ಕಂಪ್ಲೀಟ್ ಆಗ್ತದೆ. ಅದಕ್ಕೆ ಇವರು ಕೂಡ ಪತ್ರಕರ್ತರೇ. ಸೊ ಇವ್ರೇನ್ ಹೇಳಿದ್ರು, ನೀನು ಈಗೆಲ್ಲ ತೀರ್ಮಾನ ಆಗಿದೆಯಲ್ಲ, ಹೊಸ ಹಬ್ಬಕ್ಕೆ ಎಲ್ಲರೂ ಗ್ರಾಮಸ್ಥರು ಹೊರಗಡೆ ಬರ್ತಾರೆ, ಹೊಸ ಟ್ರಸ್ಟ್ ಆಮೇಲೆ ಫಾರ್ಮೇಷನ್ಸ್ ಮಾಡೋಣ, ಈಗ ಡಿಸಾಲ್ವ್ ಮಾಡ್ಬಿಟ್ಟು ಮಾಡ್ತೀನಿ ಅಂತ ಒಪ್ಕೊಂಡಿದ್ದೆ 25ಕ್ಕೆ ಮಾಡು ಅಂತ, ಒಳಗಡೆ ಮಾಡು ಅಂತ. 20 ವರ್ಷದಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ ನಾನೇ. 35 ಎಕರೆ ಗೋಮಾಳ ಜಾಗ ಇದೆ, ಸರ್ವೆ ನಂಬರ್ 32. ಈಗ ಕೆಲವು ವ್ಯಕ್ತಿಗಳು ಅವ್ರ ದೈವ ಭಕ್ತಿ ಇದೆಯೋ ಇನ್ನೊಂದಿದೆಯೋ ಅದು ಬೇಡ, ಆರೋಪ ಏನು ಮಾಡ್ತಾರೆ, ನಾವು ಇದ್ರ ಮಾಲೀಕತ್ವ ನಮ್ದು ಅಂತ ಹೊರಟಿದ್ದಾರೆ. ಒಂದು ಟ್ರಸ್ಟ್ ಮಾಡ್ತಾರೆ. ಈ ದೇವಸ್ಥಾನ ಸುತ್ತಮುತ್ತ ಜಾಗಕ್ಕೆ ಅವರು ಓನರು ಅಂತ ಹೊರಟಿದ್ದಾರೆ. ತಾವು SP ಅವರಿಗೆ DSP ಗಮನಕ್ಕೆ ತಂದು ತಹಸೀಲ್ದಾರ್ ಅವ್ರಿಗೆ ಗಮನಕ್ಕೆ ತರಬೇಕು. ಬಿಳಿದಾಳೆನಲ್ಲಿ ಇದೇನಾದ್ರೂ ವಿವಾದ ಬೆಳೆದು ಊರಿನಲ್ಲಿ ಭಿನ್ನಮತ ಬರುವಂಥದ್ದು, ಸ್ವಲ್ಪ ಬೇರೆ ಬೇರೆ ತರ ಬೇಜಾರಾಗೋದು, ಗುಂಪು ಬೆಳೆಯೋದು, ಆ ಗುಂಪು ಈ ಗುಂಪು ಅಂತ ಆಗೋ ಸಾಧ್ಯತೆ ಇದೆ. ಇದಕ್ಕೆ ಯಾರು ಮಾಲೀಕರಿಲ್ಲ. ಈ ಟ್ರಸ್ಟು ಈ ದೇವಸ್ಥಾನಕ್ಕೆ ಮಾಲೀಕರಲ್ಲ. ಒಂದೇ ಪಾಯಿಂಟ್ ನಾವು ಹೇಳ್ತಾ ಇರೋದು 2022ರಿಂದ 23, 24, 24, 25 ಈ ಮಾರ್ಚಿಗೆ ಮುಗಿತು. 3 ಇಯರ್ಸ್ ನೀವು ಅಕೌಂಟ್ ಓಪನ್ ಮಾಡಿದಿರಿ, ಫೈನಾನ್ಷಿಯಲ್ ಮ್ಯಾಟರ್ ಏನ್ ಟ್ರಾನ್ಸಾಕ್ಷನ್ ಮಾಡಿದಿರಿ, ಗ್ರಾಮದ ಮುಂದೆ ಇಡಿ ಆಡಿಟ್ ರಿಪೋರ್ಟ್. ಈಗ ಗ್ರಾಮದ ಪ್ರತಿನಿಧಿ ಅಂತ ಹೇಳ್ಬೋದಾರಲ್ವಾ, ಈ ಟ್ರಸ್ಟ್ ಮಾಡ್ಕೊಂಡವ್ರಲ್ಲ ಇಲ್ಲಿ ಯಾರು ವಾಸನೆ ಇಲ್ಲ. ಇನ್ನೂ ಓಪನ್ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಅಲ್ಲಿ ಕನ್ಸ್ಟ್ರಕ್ಷನ್ ನಡೆಯುವಂಗಿಲ್ಲ. ನೀನು ಟ್ರಸ್ಟ್ ಮುಖಾಂತರ ನೀನು ಮಾಡಬೇಡ, ಮಾಡೋದು ಬಿಡುದಿಲ್ಲ. ಮಾಡ್ತಾ ಇದ್ರು ಮಾಡ್ಕೊಬತ್ತ, ನಾವ್ ಹಂಗೆ ಮಾಡ್ಕೊಬತ್ತೀವಿ. ಇನ್ವಾಲ್ವ್ಮೆಂಟ್ ಯಾರಾಗುವುದು ಅಲ್ಲಿ ಯಾರು ಬೇಕಾಗಿಲ್ಲ ಅಲ್ಲಿ. ಆಯ್ತಪ್ಪ.